ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇದು ಮೇ ಬಿ ನಾನು ಸ್ಕೂಲು ಲಾಸ್ಟ್ ಡೇ ಅಂದರೆ ವರ್ಕಿಂಗ್ ಡೇ ಅಲ್ಲ, ವೆಕೇಷನ್ಸ್ ವರ್ಕ್ ಇರುತ್ತಲ್ಲ ಫ್ರೆಂಡ್ಸ್, ಅವತ್ತಿನ ಲಾಸ್ಟ್ ಡೇ ಇದ್ದಿದ್ದು. 29th ಏಪ್ರಿಲದ್ದು ವಿಡಿಯೋ ಇದು ಫ್ರೆಂಡ್ಸ್. ಇದು ಅವತ್ತು ಏನೇನಾಯಿತು, ನಾನು ಏನೇನು ಮಾಡಿದೆ, ಅವತ್ತು ನಮ್ಮ ಮನೆಯೊಳಗೆ ಏನೇನು ಮಾಡಿದ್ವಿ, ಸ್ಕೂಲಿಗೆ ಹೋಗಿ ಏನಾಯಿತು, ಎಲ್ಲ ವರ್ಕ್ ಹೆಂಗೆ ಮಾಡಿಸಿದೆ ಅಂತ ವಿಡಿಯೋ ಇದೆ ಫ್ರೆಂಡ್ಸ್. ನೋಡಿ ಎಂಜಾಯ್ ಮಾಡಿರಿ. ಮಾರ್ನಿಂಗ್ ನೋಡಿರಿ ಎಷ್ಟು ಚೆನ್ನಾಗದ, ಸೂರ್ಯ ಬೇಗನೆ ಬಂದುಬಿಡ್ತಾನೆ ಇತ್ತೀಚೆಗಂತೂ. ಯಾಕೆ ಬೇಸಿಗೆ ಕಾಲ ಅಲ್ಲ, 2 ದಿನ ಮಳೆ ಆದಂಗಾಗಿ ಸ್ವಲ್ಪ ತಂಪಾಗಿತ್ತು. ಬಟ್ ಮತ್ತೆ ಅದ ಹೀಟು, ಎಲ್ಲ ಕಡೆ ಭಾಳ ಬಿಸಿಲು ಫ್ರೆಂಡ್ಸ್. ಇವಾಗ ನಿಮ್ಮ ಕಡೆ ಹೆಂಗದ ಮಳೆ ಇದೆಲ್ಲ, ಆಮೇಲೆ ಬಿಸಿಲು ಹೆಂಗದ ಹೇಳ್ರಿ. ನೋಡಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡಿರಿ. ಈಗ ಸೂಟಿ ಇದ್ರೂ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ರೀ. ಎಲ್ಲ ಕೆಲಸ ಆಯಿತು ನೋಡಿರಿ. ಬೊಟ್ಟೊಂದು ಇಟ್ಕೋಬೇಕು, ಎಲ್ಲ ಕೆಲಸ ಆಯಿತು. ರೊಟ್ಟಿ ಆಯಿತು, ಪಲ್ಯ ಆಯಿತು. ಬೊಟ್ಟೊಂದು ಇಟ್ಕೊಂಡು ಸ್ಕೂಲಿಗೆ ಹೋಗ್ಬೇಕು ನೋಡಿರಿ. ಅದೊಂದು ಎಲ್ಲ ರೆಡಿ ಆದ್ರೂ ಇದೊಂದು ಇಟ್ಕೊಳ್ಳಿಲ್ಲ ಅಂತಂದ್ರೆ ವೇಸ್ಟು. ಬೊಟ್ಟಂದರೆ ಗೊತ್ತಲ್ಲ ಫ್ರೆಂಡ್ಸ್, ಬೊಟ್ಟಂದರೆ ಇದಲ್ಲ, ಮತ್ತು ಅದು ಬೆರಳದು ಸ್ಟಿಕ್ಕರು. ನೋಡಿ ಹೆಂಗಾಯ್ತು, ಚೆನ್ನಾಗಾಯ್ತಾ? ಹೋಗಬೇಕು ಫ್ರೆಂಡ್ಸ್ ಇವಾಗ ಸ್ಕೂಲಿಗೆ. ನೋಡಿ ಇವಾಗ ನೋಡಿ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಹತ್ತಿರದಿಂದ ಆಯ್ತಿದು. ಬೆಡ್ ಐತಲ್ಲ ಫ್ರೆಂಡ್ಸ್ ಇಲ್ಲಿ, ಹಾಗಾಗಿ ದೂರದಿಂದ ತೋರ್ಸೋಕ್ಕಾಗಂಗಿಲ್ಲ. ರೆಡಿಯಾಗಿ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಅವತ್ತು ವಾರನೂ ಮಾಡಿದ್ವಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ವಾರ ಅಂತಂದ್ರೆ ಅದು ಹಿಡಿತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡೋದು ಅದು, ಊರು ಗ್ರಾಮ ದೇವತೆಗೆಲ್ಲ ಮಾಡೋದು. ಅದು ಮಾಡಿ ನಮ್ಮ ಅತ್ತೆ ಹೋಗಿದ್ರು, ನಾನು ಟಿಫನ್ ಮಾಡ್ತಾಯಿದ್ದೆ. ಟಿಫನ್ ಮಾಡಿಬಿಟ್ಟು ಅವತ್ತು ಸ್ಕೂಲಿಗೆ ಹೋದೆ ಫ್ರೆಂಡ್ಸ್. ಟಿಫನ್ ಮಾಡಿ, ಬಿಸಿಲಲ್ಲ ಅದಕ್ಕೆ ಜಾಸ್ತಿ ಹೋಗೋಂಗಿಲ್ಲ ಊಟ. ಮೊಸರು ಮಜ್ಜಿಗೆ ಜಾಸ್ತಿನೇ ಬಳಸೋದು ಬೇಸಿಗೆ ಕಾಲದಲ್ಲಿ. ಅದಿದ್ರೆ ಒಂದು ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ. ಮಜ್ಜಿಗೆ ಕುಡಿತಾ ಇರ್ಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ಡಿಹೈಡ್ರೇಷನ್ ಆಗಿ ತುಂಬ ಸುಸ್ತಾದಂಗೆ ಆಗುತ್ತೆ. ಅಷ್ಟು ಟಿಫನ್ ಮಾಡಿಕೊಂಡು ಸ್ಕೂಲಿಗೆ ಹೋದೆ ಫ್ರೆಂಡ್ಸ್. ನಾನು ಸ್ಕೂಲಿಗೆ ಹೋಗಿಬಿಟ್ಟು ನೋಡಿ, ಮಕ್ಕಳು ಬರಲ್ಲ ಸ್ಕೂಲ್ಗೆ. ಮಕ್ಕಳು ಇದ್ದಾಗ ಹೇಗಿರುತ್ತೆ ಸ್ಕೂಲು, ಮಕ್ಕಳು ಇಲ್ಲದೇ ಇರೋವಾಗ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್, ನೀವೇ ನೋಡಿ. ಸ್ಕೂಲ್ ಎಂಟ್ರಿ ಆಗಿ ಒಳಗಡೆ ಬಂದೆ ಫ್ರೆಂಡ್ಸ್. ಇವಾಗ ಆಫೀಸ್ ರೂಮಿಂದೆಲ್ಲ ಆಯಮ್ಮ ಬಂದಿದ್ದರು, ಮೊದಲೇ ಬಂದಿದ್ದರು, ಕ್ಲೀನ್ ಮಾಡ್ತಾಯಿದ್ರು ಆಯಮ್ಮಗಳು. ನಮ್ಮದು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ತಿರ ಆಗುತ್ತಲ್ಲ ಸ್ಕೂಲು, ಸ್ವಲ್ಪ ಜನ ಎಲ್ಲ ಬಂದು ಕ್ರಿಕೆಟ್ ಆಡೋದು, ಅಲ್ಲೆಲ್ಲ ಕುಂತು ಹೋಗೋದು ಮಾಡ್ತಾರೆ. ಕ್ಲೀನ್ ಇಡೋಂಗಿಲ್ಲ, ನಾವೇ ಬಂದು ಕ್ಲೀನ್ ಮಾಡ್ಕೋಬೇಕು. ಅವ್ರು ನಮ್ಮ ಹೆಡ್ ಮಾಸ್ಟ್ರು ಬ್ಯಾಕಿಂದ ಅಷ್ಟೇ ನಮ್ಮ ಆಫೀಸ್ ರೂಮ್ ಫ್ರೆಂಡ್ಸ್ ಇದು. ನೋಡಿ, ಅದಷ್ಟೇ ಸ್ಕೂಲ್ ವರ್ಕ್ ಮುಗಿಸ್ಕೊಂಡು 1 ಗಂಟೆಗೆಲ್ಲ ಮನೆಗೆ ಬಂದೆ. ಬೆಳಗ್ಗೆನೇ ಬಟ್ಟೆ ತೊಳೆದು ಹಾಕಿದ್ದೆ. ಬರೀ ಕಡೆ ಇಬ್ರು ಬಿಸ್ಲಾಗೆ ಹೋಗಿರಿ. ಊಟಕ್ಕೆ ಕೊಟ್ಟು ಮಧ್ಯಾಹ್ನ ಬರ್ತಾ ಇದ್ದೆ ಫ್ರೆಂಡ್ಸ್. ನಾನು ಅಲ್ಲಿ ಬಿಸಿಲು ಭಾಳ ಅದ, ಬರ್ರಿ ಇಬ್ರು. ನೋಡಿ ಇಬ್ಬರಿದ್ರು, ಒಬ್ಬನು ನಮ್ಮ ಊರಿಗೆ ಹೋಗಿದ್ಲು, ಬಿಸಿಲು ಭಾಳ ಇತ್ತು, ಬರ್ರಿ ಕರ್ಕೊಂಡು ಹೋಗಿದ್ಲು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮದು ಫ್ಲಿಪ್ ಬಾಟಲ್ ಅಂತ. ಇದನ್ನು ಜಾಸ್ತಿ ಆಟ ಆಡೋ ಮಕ್ಕಳು. ಊಟ ಎಲ್ಲ ಮಾಡಿ
ಖರ್ಚಿದ್ರ ಮತ್ತು ಆಲೂಗಡ್ಡೆ ತಂದಿದ್ರು ಚಿಪ್ಸ್ ಮಾಡೋಕೆ. ಬೇಸಿಗೆ ಕಾಲ ಎಲ್ಲ ಚಿಪ್ಸು ಮತ್ತು ಸಂಡಿಗೆ ಎಲ್ಲ ಜಾಸ್ತಿ ಇವಾಗ ಮಾಡೋದು. ಊಟ ಮಾಡ್ತೀರಿ? ನೀವು ಹೇಗೆ ಮಾಡ್ತೀರಾ? ಆಲೂಗಡ್ಡೆನ ಕುದಿಸ್ಬಿಟ್ಟು ಮಾಡ್ತೀರಾ, ಇನ್ನು ತುರಿದು ಕುದಿಸ್ತೀರಾ, ಏನು ಪೂರ್ತಿ ಆಲೂಗಡ್ಡೆನೇ ಕುದಿಸಿ ಹಪ್ಪಳದ ಥರ ಮಾಡ್ತಾರೆ ಕೆಲವೊಬ್ರು, ಹಂಗೆ ಮಾಡ್ತೀರಾ ಹೇಳಿ ಫ್ರೆಂಡ್ಸ್. ನಾವಂತರೂ ಆಲೂಗಡ್ಡೆನ ನೈಟೇ ತುರಿದಿಡ್ತೀವಿ. ಅದರೊಳಗಲ್ಲಿ ಪಟ್ಕ ಅಂತ ಬರುತ್ತಲ್ಲ, ಫಿಟ್ಕರಿ ಅಂತಾರೆ ನೋಡಿ ಫ್ರೆಂಡ್ಸ್, ಅದನ್ನು ಹಾಕಿ ಇಡ್ತೀವಿ. ಸ್ವಲ್ಪ ಬೆಳ್ಳಗಾಗ್ತಾವೆ ಅಂಥೇಳಿ, ಇಲ್ಲ ಕಪ್ಪಾಗ್ತಾವೆ. ಮಾರ್ನಿಂಗ್ ಅದನ್ನ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಉಪ್ಪು ನೀರಲ್ಲಿ ಕುದಿಸಿ ಮೇಲ್ಗಡೆ ಹಾಕ್ತೀವಿ. ಮೇಲ್ಗಡೆ ಹಾಕಿ ಮುಗಿಸೋದು ಅಷ್ಟೇ. ಅದು ಒಣಗಿಸಿ ಬಿಡೋದು ಫ್ರೆಂಡ್ಸ್. ಬೇಗ ಒಣಗಿಬಿಡ್ತದೆ ಒಂದು 3-4 ತಾಸು ಒಳಗೆ. ನೋಡಿ ಫ್ರೆಂಡ್ಸ್, ಊಟ ಹಚ್ಕೊತಾ ಇದ್ದೀನಿ ನಾನು. ಬಿಸಿಲಲ್ಲಿ ಹೋಗಿ ಬಂದು ಸುಸ್ತಾಗಿತ್ತು ಫ್ರೆಂಡ್ಸ್. ಮಾರ್ನಿಂಗ್ ಟಿಫಿನ್ ಮಾಡಿ ಹೋಗಿದ್ದೆ. ಅಲ್ಲೊಂದು ಸ್ವಲ್ಪ ಜ್ಯೂಸ್ ಮಾಡಿದ್ಲು ಆಯಮ್ಮ, ಅಂದರೆ ರಸನ ಪ್ಯಾಕೆಟ್ ಇದ್ದುವ ಅವ್ನು ಮಾಡಿದ್ಲು. ನಾನು ಊಟಕ್ಕೆ ಹಚ್ಕೊತಾ ಇದ್ದೆ. ಊಟ ಏನು ನೋಡಿ ಫ್ರೆಂಡ್ಸ್, ಅವತ್ತು ಕಾಳು ಪಲ್ಯ, ಸಾರು, ತುಪ್ಪ ಚಟ್ನಿ. ನನಗಂತೂ ತುಪ್ಪ ಚಟ್ನಿ ಬೇಕೇ ಬೇಕು. ಚಪಾತಿ ರೊಟ್ಟಿ ಎರಡೂ ಮಾಡ್ತೀವಿ ಫ್ರೆಂಡ್ಸ್. ಯಾಕಂದ್ರೆ ಕೆಲವೊಬ್ಬರು ರೊಟ್ಟಿ ತಿನ್ನೋಂಗಿಲ್ಲ, ಕೆಲವೊಬ್ರು ಚಪಾತಿ ತಿನ್ನೋಂಗಿಲ್ಲ. ಸೊ ಎರಡು ಸ್ವಲ್ಪ ಸ್ವಲ್ಪನೇ ಮಾಡಿ ಇಡೋದು, ಅದು ಒಂದು ಅಂತ. ಎಲ್ಲರ ಮನೇಲೂ ಹೀಗೇನಾ ಅಂತ ಹೇಳಿ, ನಮ್ಮ ಮನೆಯಲ್ಲಂತೂ ಜಾಸ್ತಿ ಹೀಗೇನೆ. ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ. ಅದು ಬೇಕಂದ್ರೆ ಮಾಡಲೇಬೇಕು, ಆ ಥರ ಇದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಮತ್ತೆ ಮಿಕ್ಕಿದ ಕೆಲಸ ಇತ್ತಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಎಂಜಾಯ್ ಮಾಡಿರಿ ವಿಡಿಯೋನ, ಹೇಗಿದೆ ಅಂತ ಹೇಳ್ರಿ. ಮತ್ತು ಅದು ವಾರ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನಾನು ಹೇಗಂತ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ, ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ, ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿಗಳಿರ್ತಾವೆ ಫ್ರೆಂಡ್ಸ್. ಎಲ್ಲ ಸೇಮೇ, ಮುಟ್ಟೋದೆಲ್ಲ ದೇವರಿಗೇನೆ, ಬಟ್ ಅದು ಮಾಡೋ ವೇ ಇರುತ್ತಲ್ಲ, ಚೇಂಜ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನಾನು ಕಂಪಲ್ಸರಿ ಯಾವಾಗಾರ ಅನ್ನ ಮೊಸರು ಊಟ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಹೀಟ್ ಆಗಿಬಿಡುತ್ತಲ್ಲ, ಬಾಡಿನ ಕೂಲ್ ಇಟ್ಕೋಬೇಕಂದ್ರೆ ಮೊಸರು, ಮಜ್ಜಿಗೆ, ಆಮೇಲೆ ಶರ್ಬತ್ತು, ಆಮೇಲೆ ಇದು ಮೇಯ್ನಾಗಿ ಹುಣಸೆ ಹಣ್ಣಿನ ಪಾನಕ ಫ್ರೆಂಡ್ಸ್. ಅದು ಮಾಡ್ಕೊಂಡು ಕುಡಿಬೇಕು ನೋಡಿರಿ, ಮಸ್ತ್ ಚೆನ್ನಾಗಿರುತ್ತೆ. ಬಾಡಿ ತುಂಬ ಇನ್ಸ್ಟಂಟಾಗಿ ಕೂಲ್ ಆಗಿಬಿಡುತ್ತೆ. ನಾವು ಫ್ರಿಜ್ ವಾಟ್ರ್ ಕುಡಿತೀವಲ್ಲ, ಆ ಥರ ಬಾಡಿ ಕೂಲ್ ಆಗಿಬಿಡ್ತದೆ ಫ್ರೆಂಡ್ಸ್. ಹೀಟಾಗಿದ್ದೆಲ್ಲ ಹೋಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಫ್ರೆಂಡ್ಸ್.